ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ನಡಿಬಾರ್ದಾಗಿತ್ತು ಅದು ನಡೆದೋಯ್ತು. ಇಲ್ಲ, ಸಾಧ್ಯನೇ ಇಲ್ಲ. ನನ್ ತಂಗಿ ಅಂತವಳಲ್ಲ. ಹೌದು, ಕಾವೇರಿ ಅಂತವಳಲ್ಲ. ಅವಳು ಬೆಂಕಿ ಅಷ್ಟೇ ಪವಿತ್ರಳು. ನಿಜವಾಗ್ಲು ಅವಳದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೇ. ಅದಕ್ಕೆ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ಕೊಳಕ್ ಬಂದಿದ್ದೀನಿ. ಏನೇ ಪೂರ್ಣಿ, ಇವನು ಏನೇನೋ ಮಾತಾಡ್ತಿದ್ದಾನಲ್ಲೇ. ಯದು, ನಿಂಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಮೊದ್ಲು ಇಲ್ಲಿಂದ ಹೊರಟೋಗು. ಏನೋ ಯದು, ಇವರು ಮರ್ಯಾದೆ ಇಲ್ದಂಗ್ ಮಾತಾಡ್ತಿದಾರಲ್ಲ, ನೀನ್ ಸುಮ್ನೆ ಇದೆಯಲ್ಲ. ಸುಮ್ನೆ ಇರಜ್ಜಿ ನೀನು. ನೋಡಿ ಪೂರ್ಣಿ ಅಕ್ಕ, ನೀವು ಹೇಳ್ತಿರೋದು ನಿಜ. ನಂಗೆ ಕಾವೇರಿ ಮೇಲೆ ಹುಚ್ಚು ಪ್ರೀತಿ. ಆ ಹುಚ್ಚುತನದಿಂದಾನೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವಳು ಬದುಕಿಗೆ ಕಳಂಕ ತಂದ್ಬಿಟ್ಟೆ. ನನ್ನನ್ನು ದಯವಿಟ್ಟು ನೀವೆಲ್ಲ ಕ್ಷಮಿಸ್ಬಿಡಿ. ಆದರೆ ಒಂದು ಮಾತಂತೂ ಸತ್ಯ, ಇವತ್ತು ನಾನು ಕಾವೇರಿ ಕೋಳ್ಗೆ ತಾಳಿ ಕಟ್ಟೆ ಇಲ್ಲಿಂದ ಹೋಗೋದು. ಏಯ್, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಮನೆಗೆ ನುಗ್ಗಿ ಏನೋ ನಿಂದು ಹುಚ್ಚಾಟ. ಕಾವೇರಿ ಮೇಲೆ ಪ್ರೀತಿನೋ ಮಣ್ಣೋ ಮಸಿನೋ ಮೋಹನೋ ಏನ್ ಬೇಕಾದ್ರೂ ಇರ್ಬೋದು. ಹಾಗಂತ ಏಕಾಏಕಿ ಬಂದು ತಾಳಿ ಕಟ್ಟೋದ?